ಪ್ರಾಣಿಗಳನ್ನ ಬೇಟೆಯಾಡಲು ಮನೆಯಲ್ಲಿ ನಾಡ ಬಾಂಬ್ ತಯಾರಿಸಿ ನಾಡ ಬಾಂಬ್ಗೆ ದಾರ ಸುತ್ತುವಾಗ ಏಕಾಏಕಿ ನಾಡ ಬಾಂಬ್ ಸ್ಫೋಟಗೊಂಡಿದ್ದು, ಸ್ಫೋಟದ ರಭಸಕ್ಕೆ ಮೇಲ್ಛಾವಣಿ ಛಿದ್ರವಾಗಿದ್ದು 19 ವರ್ಷದ ಯುವಕ ಪವನ್ ಅನ್ಯಾಯವಾಗಿ ಬಲಿಯಾಗಿದ್ದಾನೆ. ಇನ್ನು ನಾಡ ಬಾಂಬ್ ತಯಾರಿಸುತ್ತಿದ್ದ ವ್ಯಕ್ತಿಯು ತೀವ್ರ ಗಾಯಗೊಂಡಿದ್ದು, ಕಾಡು ಪ್ರಾಣಿಗಳ ಬೇಟೆಗಾಗಿ ತಯಾರಿಸುತ್ತಿದ್ದ ನಾಡ ಬಾಂಬ್ ಕುಟುಂಬದ ಕರುಳ ಕುಡಿಯನ್ನೇ ಕಳೆದುಕೊಳ್ಳುವಂತೆ ಮಾಡಿರುವ ಘಟನೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದೊಡ್ಡನಲ್ಲಾಳ ಗ್ರಾಮದಲ್ಲಿ ಸಂಭವಿಸಿದೆ. ಇಲ್ಲಿ ದೊಡ್ಡನಲ್ಲಾಳ ಗ್ರಾಮದಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಅಂತ ಮಾಹಿತಿ ಬಂತು. ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ DSP ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮತ್ತು ಫೈರ್ ಆಗಿದೆ ಅಂತ ಹೇಳಿದರು. ಫೈರ್ ಫೋರ್ಸ್ ಅವರು ಬಂದಿದ್ದಾರೆ. ಬಂದು ಪರಿಶೀಲಿಸಿದ್ವಿ. ಪ್ರಾಥಮಿಕವಾಗಿ ಏನು ಕಂಡು ಬರ್ತದೆ ಅಂದರೆ ಬಹುಶಃ ಇದು ಈ ಕಾಡಂದಿ ಬೇಟೆಗೆ ಉಪಯೋಗಿಸುವಂಥ ಮದ್ದನ್ನು ಇಲ್ಲಿ ಮನೆಯಲ್ಲಿ ಫೈರ್ ಆಗಿದೆ. ಇದು ಬ್ಲಾಸ್ಟ್ ಆಗಿದೆ. ಅದು ಪಕ್ಕ ಏನು ಅನ್ನೋದನ್ನು ಈಗ FSL ಅವರು ಮತ್ತು ಸೋಕೋ ಟೀಮ್ ಅವರಿಗೆಲ್ಲ ಹೇಳಿದ್ದೀವಿ. ಇನ್ನು ತಂದೆ ಗಂಭೀರ ಗಾಯಗೊಂಡಿದ್ದಾನೆ. ಸ್ಥಳಕ್ಕೆ ಹೊಸಕೋಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ.